ಪ್ರಾಪರ್ಟೀಸ್ ಇನ್ ಮೈಸೂರು, ಲಾಲ್ ಬಹದ್ದೂರ್ ಶಾಸ್ತ್ರಿ ನಗರ, ಮೈಸೂರು ಸಿಟಿ ಸೆಂಟ್ರಿಂದ 8.5 ಕಿಲೋಮೀಟರ್ ಡಿಸ್ಟೆನ್ಸ್. ಇದು ಮೋಡಾಲಿವುಡ್ 20-30 3 BHK ಡೂಪ್ಲೆಕ್ಸ್ ಹೌಸ್. ಇದು ಆಪೋಸಿಟ್ ಟು ಪಾರ್ಕ್ ಫೇಸಿಂಗ್. ಪಾರ್ಕ್ ಎದುರುಗಡೆ ಒಂದು ಕಾರ್ ನಿಲ್ಸ್ಕೋಬೋದು, ಮನೆ ಪಕ್ಕದಲ್ಲಿ ಒಂದು ಕಾರ್ ನಿಲ್ಸ್ಕೋಬೋದು, ಮನೆ ಒಳಗಡೆ 2 ವೀಲರ್ 3 ನಿಲ್ಸ್ಕೋಬೋದು. ಮನೆ ಕೆಲಸ ಎಲ್ಲ ಭಾಳ ಚೆನ್ನಾಗಿ ಮಾಡಿದ್ದಾರೆ, ನೀಟ್ ಮಾಡಿದ್ದಾರೆ, ಫಿನಿಶಿಂಗ್ ಭಾಳ ಚೆನ್ನಾಗಿದೆ ಮತ್ತು ಫ್ಯಾನ್ಸಿ ಫಿಟ್ಟಿಂಗ್ಸ್ ಎಲ್ಲ ಮಾಡಿದ್ದಾರೆ. ಕ್ಲಿಯರ್ ಟೈಟ್ಲ್ ಇದೆ. ಇದ್ರದ್ದು ಖಾತೆ ಇದೆಯಲ್ಲ, ಖಾತೆ ಎಲ್ಲ ರೆಡಿಯಾಗಿದೆ. ಇವತ್ತು ಬಂದರೆ ಇವತ್ತೇ ರಿಜಿಸ್ಟರ್, ಆ ಥರ ಡಾಕ್ಯುಮೆಂಟ್ ಇದೆ ನೋಡಿ. ಇದು ಪೋರ್ಟಿಕೋ, 2 ವೀಲರ್ ಸುಮಾರು ನಿಲ್ಸ್ಕೋಬೋದು. ಇದರಲ್ಲಿ ಸಬ್ಮರ್ಸಿಬಲ್ ಪಂಪ್ ಹಾಕಿದ್ದಾರೆ. ಆಸ್ ಪರ್ ವಾಸ್ತು ಈಸ್ಟ್ಗೆ ಕಿಚನ್ ಕೊಟ್ಟಿದ್ದಾರೆ, ಚಿಮ್ನಿ ಹಾಕಿದ್ದಾರೆ. ಇದು ಮೇನ್ ಡೋರ್, ಸಾಗವಾನಿ ಮರದ್ದು ಮೇನ್ ಡೋರ್. ಇದು ಕಾಮನ್ ಬಾತ್ರೂಮ್. ಜಾಗ ಸ್ವಲ್ಪನೂ ವೇಸ್ಟ್ ಮಾಡಿಲ್ಲ, ಎಲ್ಲ ಯೂಟಿಲೈಸ್ ಮಾಡಿದ್ದಾರೆ ನೋಡಿ. ವೆಸ್ಟರ್ನ್ ಟಾಯ್ಲೆಟ್ ಕೊಟ್ಟಿದ್ದಾರೆ. ಇದರಲ್ಲಿ ಲಿವಿಂಗು ಭಾಳ ದೊಡ್ಡದಾಗಿದೆ ನೋಡಿ. ಮೇಲ್ಗಡೆ ಹೋಗೋಕ್ಕೆ ಸ್ಟೇರ್ಕೇಸ್ ಈ ಕಡೆಯಿಂದ ಕೊಟ್ಟಿದ್ದಾರೆ. ಎದುರುಗಡೆ ಕಾಣ್ತಾ ಇರೋದು TV ಕ್ಯಾಬಿನೆಟ್. ಫಾಲ್ಸ್ ಸೀಲಿಂಗು ಸಿಂಪಲ್ಲಾಗಿ ಭಾಳ ಚೆನ್ನಾಗಿ ಮಾಡಿದ್ದಾರೆ. ವಾಶ್ ಬೇಸಿನ್ ಕೊಟ್ಟಿದ್ದಾರೆ ಇಲ್ಲಿ. ರೈಟ್ ಸೈಡ್ ಕಾಣ್ತಾ ಇರೋದು ಮೇನ್ ಡೋರು, ಆಪೋಸಿಟ್ ಕಾಣ್ತಾ ಇರೋದು ಕಾಮನ್ ಬಾತ್ರೂಮ್, ಲೆಫ್ಟ್ ಸೈಡಲ್ಲಿ ಕಾಣ್ತಾ ಇರೋದು ಬೆಡ್ರೂಮು. ಸ್ಟೇರ್ಕೇಸ್ ಕೆಳಗಡೆ UPS ಮತ್ತು ವಾಷಿಂಗ್ ಮಿಷಿನ್ಗೆ ಪ್ರಾವಿಷನ್ ಮಾಡಿದ್ದಾರೆ ನೋಡಿ. ವಾಷಿಂಗ್ ಮಿಷಿನ್ಗೆ ನಲ್ಲಿ ಮತ್ತು UPS ಕನೆಕ್ಷನ್ ಎರಡಕ್ಕೂ ಪ್ರಾವಿಷನ್ ಇದೆ. ಪೂಜಾ ರೂಮ್, ಕಿಚನ್ ಆಸ್ ಪರ್ ವಾಸ್ತು ಈಸ್ಟ್ಗೆ ಕೊಟ್ಟಿದ್ದಾರೆ. ಫುಲ್ ಕಿಚನ್ ಕ್ಯಾಬಿನೆಟ್ ಮಾಡಿದ್ದಾರೆ, ಎಲ್ಲೂ ಜಾಗ ಬಿಟ್ಟಿಲ್ಲ ನೋಡಿ. ಈ ಥರ ಫುಲ್ ಕ್ಯಾಬಿನೆಟ್ ಮಾಡಿದ್ದಾರೆ. ಸಿಂಕ್, ವಾಟರ್ ಪ್ಯೂರಿಫೈ ಸಿಸ್ಟಮ್ಗೂ ಕನೆಕ್ಟ್ ಮಾಡಿದ್ದಾರೆ ಮತ್ತು ಚಿಮ್ನಿ. ನೋಡಿ, ಸಬ್ಮರ್ಸಿಬಲ್ ಪಂಪ್ದು ಸ್ಟಾರ್ಟರ್ ಇದು. ವಾಷಿಂಗ್ ಮಿಷಿನ್, ಇದು ಫ್ರಿಡ್ಜ್ ಇದ್ದರೆ ಈ ಕಡೆ ಒಳಗಡೆ ಇಟ್ಕೋಬೋದು ಆರಾಮಾಗಿ, ಕಿಚನ್ ಒಳಗಡೆ. ಅದಕ್ಕೂ ಜಾಗ ಮಾಡಿದ್ದಾರೆ. ಗ್ರೌಂಡ್ ಫ್ಲೋರಲ್ಲಿ ಇದೊಂದು ಬೆಡ್ರೂಮ್. ಫ್ಲೋರಿಂಗ್ ಕಂಪ್ಲೀಟ್ ಗ್ರಾನೈಟ್ ಹಾಕಿದ್ದಾರೆ. ನೋಡಿ, ಸುಮಾರು ಕಡೆ ಫ್ಯಾನ್ಸಿ ಫಿಟ್ಟಿಂಗ್ಸ್ ಹಾಕಿದ್ದಾರೆ, ಫ್ಯಾನ್ ಎಲ್ಲ ಕಡೆನೂ ಹಾಕಿದ್ದಾರೆ. ಇದ್ರದ್ದು ಬೆಲೆ ಹೇಳ್ತಾರೆ 76 lakh rupees. 3 BHK ಡೂಪ್ಲೆಕ್ಸ್ ಹೌಸ್ ಇದು. ವಾರ್ಡ್ರೋಬ್, ನೋಡಿ ಈ ಕಡೆ ಅಟ್ಟ ಮಾಡಿದ್ದಾರೆ, ಫುಲ್ ಮಾಡಿದ್ದಾರೆ. ಈ ಹಿಂದ್ಗಡೆ ಬಾತ್ರೂಮ್ ತೋರಿಸ್ನಲ್ಲ ಗ್ರೌಂಡ್ ಫ್ಲೋರ್ಗೆ, ಅದು ಕಂಪ್ಲೀಟ್ ಮಾಡಿದ್ದಾರೆ. ಸುಮಾರು ಸಾಮಾನು ಹಿಡಿತಿದೆ ಅದರಲ್ಲಿ. ಮತ್ತೆ ಲಿವಿಂಗ್ ಸೈಡ್ ಬಂದಿದ್ದೀನಿ. ಈಗ ಫಸ್ಟ್ ಫ್ಲೋರ್ ಮೇಲೆ ಹೋಗ್ತಾ ಇದ್ದೀನಿ. ಟ್ರೈನಿಂಗ್ಸ್ ಸ್ಟೈನ್ಲೆಸ್ ಸ್ಟೀಲ್ ಹಾಕಿದ್ದಾರೆ. ಸ್ಟೆಪ್ಸ್ಗೆ ಆಂಟಿಸ್ಕೆಟ್ ಗ್ರಾನೈಟ್ ಹಾಕಿದ್ದಾರೆ. ನೋಡಿ, ಈ ಥರ ಮೇಲೆ ಬಂದರೆ ಇದೊಂದು ಬೆಡ್ರೂಮ್. ರೂಮ್ಸ್ಗೇನು ಫಾಲ್ಸ್ ಸೀಲಿಂಗ್ ಮಾಡಿಲ್ಲ. ವಾರ್ಡ್ರೋಬ್, ಡ್ರೆಸ್ಸಿಂಗ್ ಟೇಬಲ್, ವಾರ್ಡ್ರೋಬ್.
ಅಟ್ಯಾಚ್ ಬಾತ್ರೂಮ್. ಈ ಥರದ್ದು ಸುಮಾರು ಕಡೆ ನನ್ನ ಹತ್ರ ಮನೆಗಳು, ಫಾರ್ಮ್ ಹೌಸ್, ಅಗ್ರಿಕಲ್ಚರ್ ಲ್ಯಾಂಡ್ ಎಲ್ಲ ಸಿಗ್ತಿದೆ. ಯಾರಿಗಾದ್ರೂ ಬೇಕು ಅಂದರೆ ಸಂಪರ್ಕ ಮಾಡ್ಬೋದು. ಬಾಡಿಗೆ ಬಗ್ಗೆ ಅದನ್ನು ಮಾಡೋಕ್ಕಿಲ್ಲ ನಾನು. ಫಾರ್ಮ್ ಹೌಸಸ್, ಅಗ್ರಿಕಲ್ಚರ್ ಲ್ಯಾಂಡ್, ಈ ಥರ ಮನೆಗಳು ಸುಮಾರು ಕಡೆ ಇದೆ, ಎಲ್ಲ ಏರಿಯಲ್ಲೂ ಇದೆ ಹೇಳಬೇಕು ಅಂದರೆ. ನೋಡಿ, ಇದು ಸಿಟ್ಔಟ್. ಇದು 2ನೇ ಬೆಡ್ರೂಮ್ ತೋರಿಸಿದ್ದು. ಈಗ 3ನೇ ಬೆಡ್ರೂಮ್ ತೋರ್ಸೋಕ್ಕೆ ಹೋಗ್ತಾ ಇದ್ದೀನಿ. ಈಗ ನಾನು 3ನೇ ಬೆಡ್ರೂಮು ಮಿಸ್ ಮಾಡಿಬಿಟ್ಟಿದ್ದೀನಿ. 3ನೇ ಬೆಡ್ರೂಮು ಹಿಡಿಯೋದು ಮರೆತುಬಿಟ್ಟಿದ್ದೀನಿ. ಸೀದಾ ಟೆರೆಸ್ ಮೇಲೆ ಹೊರಟೋಗಿದ್ದೀನಿ. ನೋಡಿ, ಇದು ಟೆರೆಸ್ ವಿತ್ ಪಿಲ್ಲರ್ ಕನ್ಸ್ಟ್ರಕ್ಷನ್. ಇದು ನೋಡಿ, ಮೇಲ್ಗಡೆನೂ ಈ ಓವರ್ ಹೆಡ್ ಟ್ಯಾಂಕ್ ಮಾಡಿದಾರಲ್ಲ, ಅದ್ರ ಕೆಳಗಡೆ ಕಾಮನ್ ಬಾತ್ರೂಮ್ ಮಾಡಿದ್ದಾರೆ. ಮತ್ತು ಇಲ್ಲಿ ಬಟ್ಟೆ ಒಗೆಯೋಕ್ಕೆ ಇಲ್ಲೊಂದು ಸಪ್ರೇಟಾಗಿ ಜಾಗ ಮಾಡಿದ್ದಾರೆ. ಇಲ್ಲೇ ವಾಷಿಂಗ್ ಮೆಷಿನ್ ಇಟ್ಕೊಂಡು ಇಲ್ಲೇ ಒಣಗಕ್ಕೆ ಹಾಕ್ಬಿಡ್ಬೋದು ಬಟ್ಟೆ, ಆ ಥರ ವ್ಯವಸ್ಥೆ ಮಾಡಿದ್ದಾರೆ. ಮೇಲ್ಗಡೆ ಕಾಮನ್ ಬಾತ್ರೂಮ್. ಈ ಕಾಮನ್ ಬಾತ್ರೂಮ್ ಭಾಳ ದೊಡ್ಡದಾಗಿದೆ. ಇದಕ್ಕೆ ವೆಸ್ಟರ್ನ್ ಟಾಯ್ಲೆಟ್ ಕೊಟ್ಟಿದ್ದಾರೆ.